1846ರಲ್ಲಿ ಆಗಸ್ಟ್ 12ನೇ ತಾರೀಕು ಅಲ್ಲಿಯ ಒಂದು ದಿ ಅವೇದಿಕ್ ಅನ್ನುವಂಥ ಪತ್ರಿಕೆಗೆ ಒಂದು ಲೇಖನವನ್ನು ಬರೀತಾರೆ. ಅದು ಸಂಪೂರ್ಣವಾಗಿ ಜಾನಪದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೂ ಮೊದಲು ಏನಾಗಿತ್ತು, ಜಾನಪದಕ್ಕೆ ನಾನಾ ರೀತಿ ನಾನಾ ಹೆಸರುಗಳು ಕೊಟ್ಕೊಂಡು ಅವರು ಅಲ್ಲಿ ಕರೀತಾ ಇರ್ತಾರೆ. ಅದಕ್ಕೆ ಅಂತಿಮವಾಗಿ ಅವ್ರು ಏನ್ ಮಾಡ್ತಾರೆ, ಪ್ರಾಚೀನ ಸಂಶೋಧಕರು ಹಿರಿಯರು ಕೂಡ ಆಗಿದ್ದರಿಂದ ಆಗಸ್ಟ್ 12ನೇ ತಾರೀಕು 1846ರಲ್ಲಿ ಒಂದು ಲೇಖನವನ್ನು ಬರೆದು ಇದೇ ಅತ್ಯಂತ ಸೂಕ್ತವಾದಂಥ ಹೆಸರು ಅಂತೇಳಿ ಫೋಕ್ ಲೋರ್ ಅನ್ನುವಂಥ ಹೆಸರನ್ನ ನಮೂದಿಸ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ವಿಶ್ವ ಮಟ್ಟದಲ್ಲಿ ಇದು ವಿಶ್ವ ಜಾನಪದ ದಿನಾಚರಣೆ ಆಚರಣೆ ಆಗ್ತಾ ಇದೆ. ಫೋಕ್ ಅಂದರೆ ಜನ ಅಂತ ಅವರ ದೃಷ್ಟಿ. ಫೋಕ್ ಫೋಕ್ ಅಂದರೆ ಜನ. ಲೋರ್ ಅಂದರೆ ಜ್ಞಾನ ಅಥವಾ ಅರಿವು. ಫೋಕ್ ಲೋರ್ ಅಂದರೆ ಜನರ ಅರಿವು ಅಥವಾ ಜನರ ಜ್ಞಾನ ಅಥವಾ ಅವತ್ತಿನ ತಿಳುವಳಿಕೆ ಅಂತೇಳಿ ಅವರತ್ತೆ ಬಿಡಿಸಿ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಹಾಗಾಗಿ ಈ ವಿಶ್ವ ಜಾನಪದ ದಿನ ಆಚರಣೆ ಬರ್ತಾ ಇದೆ. ಇದು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಇರಲಿಲ್ಲ, ಹಿಂದೆಲ್ಲ ಇರಲಿಲ್ಲ. 2015 ಇಸ್ವಿಯಿಂದ ಈಚೆಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೂಡ ಈ ವಿಶ್ವ ಜಾನಪದ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇದರ ಅಗತ್ಯ ಇದೆಯಾ ಅಂತ ಏನಾದ್ರು ಯೋಚನೆ ಮಾಡೋದಾದ್ರೆ ನಿಮ್ಗೆಲ್ಲ ಗೊತ್ತು, ಪ್ರತಿಯೊಂದು ದಿನಕ್ಕೂ ಕೂಡ ಏನಾದ್ರು ಒಂದು ವಿಶೇಷವಾದಂತ ಹೆಸರನ್ನ ಕೊಟ್ಟಿರ್ತಾರೆ. ಅಮ್ಮ ದಿನ ಎಲ್ಲ ಬೇರೆ ಬೇರೆ ಹೆಸರುಗಳು ಕೊಟ್ಟು ಆ ದಿನದ ಮಹತ್ವವನ್ನ ಎಲ್ಲರೂ ಪರಸ್ಪರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕೊಡ್ತಕ್ಕಂಥ, ಅದಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ದಿನ ಅಂತೇಳಿ ಅದನ್ನ ನೆನೆಸ್ಕೊಳ್ತಕ್ಕಂಥದ್ದು ಅದಾಗಿರ್ತಕ್ಕಂಥದ್ದು. ಹೀಗಾಗಿ ಇದಾಗಿದೆ. ಇದು ಇಷ್ಟಕ್ಕೆ ನಾನು ಈ ವಿಷಯವನ್ನ ಮುಗಿಸ್ತಾ ಇದ್ದೀನಿ. ಇನ್ನು ಜಾನಪದ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ರಾಮನಾಯ್ಕರು ಏನ್ ಮಾಡ್ತಾರೆ ಅಂದ್ರೆ, ಜಾನಪದ ಅಂದ್ರೆ ಏನು ಅಂತೇಳಿ ಅದನ್ನ ಸ್ವಲ್ಪ ಬಿಡಿಸಿ ಸಂಶೋಧನಾತ್ಮಕವಾಗಿ ಅವ್ರ ವಿಷಯವನ್ನು ತಿಳಿಸಿದ್ದಾರೆ. ನಾವೇನ್ ಮಾಡ್ತೀವಿ, ಜಾನಪದ ಗೀತೆ ಅಂತ ಕರಿತೀವಿ, ಜಾನಪದ ಅಂದ್ರೆ ಹೆಚ್ಚು ಬಳಸ್ತಾ ಇರ್ತೀವಿ. ಅವ್ರು ಹೇಳ್ತಿರ್ತಕ್ಕಂಥದ್ದು ಏನು, ಜಾನಪದ ಅಂದ್ರೆ ವಿಸ್ತಾರವಾದದ್ದು, ಅದರ ವ್ಯಾಪ್ತಿ ಬಹಳ ದೊಡ್ಡದು ಅಂತಕ್ಕಂಥ ಮಾತು ಹೇಳಿದೆ. ಉದಾಹರಣೆಗೆ ಜನಪದ ಗೀತೆ ಏನ್ಬೇಕು ಅಂತ ಅವ್ರು ಹೇಳುದು. ಜಾನಪದ ಗೀತೆ ಅಲ್ಲ, ಜನಪದ ಗೀತೆ, ಜನಪದ ಕಲೆ, ಜನಪದ ಆಟ, ಹೀಗೆ ಜನಪದ ಬಳಸಿ ಅದ್ ಮುಂದೆ ನಾವು ಯಾವ ಆಟ ಇತ್ಯ ಅದನ್ನು ಸೇರಿಸ್ಕೋಬೇಕು ಅನ್ನುವಂಥದ್ದು. ಅದು ಲಿಮಿಟ್ ಅನ್ನುವಂಥದ್ದು. ಇವೆಲ್ಲವನ್ನ ಒಳಗೊಂಡದ್ದು ಅದು ಜಾನಪದ ಅನ್ನುವಂಥದ್ದು ಅಂತೇಳಿ ರಾಮನಾಯ್ಕರು ಅದ್ರ ಬಗ್ಗೆ ಹೇಳಿದ್ದಾರೆ, ಆ ವ್ಯಾಖ್ಯಾನ ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದು. ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಆಗಿರ್ತದೆ. ಇನ್ನು ಮಳವಳ್ಳಿ ತಾಲೂಕಿನ ಜಾನಪದ ವಿಚಾರಕ್ಕೆ ಬರುವುದಾದ್ರೆ, ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಜಾನಪದಕ್ಕೆ ಇಲ್ಲೆಲ್ಲ ಏನಿಲ್ಲ ಇದೆ. ನನಗೆ ತಿಳಿದ್ಬಿಟ್ಟಿಗೆ ನಾಗಮಂಗಲ ಮತ್ತೆ ಮಳವಳ್ಳಿ ಎರಡೇ ಕಡೆ ಅತ್ಯಂತ ಹೆಚ್ಚಿನ ಜಾನಪದ ಕಲೆಗಳು ಮತ್ತೆ ಆ ಗಾಯಕರು ಇರ್ತಕ್ಕಂಥದ್ದು ಅದರಲ್ಲೂ ಒಂದು ಅಜ್ಜೆ ಹೋದ್ರೆ ಅತ್ಯಂತ ಹೆಚ್ಚಿನ ಗಾಯಕ ಇರ್ತಕ್ಕಂಥದ್ದೇ ಮಳವಳ್ಳಿ ತಾಲೂಕು. ನಾನು ರಾತ್ರಿ ಎಲ್ಲ ವರ್ಷ ಅಧ್ಯಯನ ಮಾಡಕ್ಕೆ ಹೊರಟೆ, ಸುಮಾರು ಹೊರಟೆ. ಅಲ್ಲಿ ಓದೋದಂತ ಸಂದರ್ಭದಲ್ಲಿ ಗಾಯಕರೇ ಹೆಚ್ಚಿಲ್ಲ, ಬಹಳಷ್ಟು ಗಾಯಕರೇ ಹೆಚ್ಚಿರ್ತಕ್ಕಂಥವು. ಕಲೆಗಳಿವೆ, ತಳವಾದ ಇರ್ಬೋದು, ನಮ್ಮ ವನ್ನೇಗೌಡರು ಕೋಲಾಟ, ಹಿಂದೆ ಚೀರ್ಕೊಣೆಯ ಅಂತ ಇದ್ರು, ಅವರು ಕೂಡ ಬಹಳ ಪ್ರಸಿದ್ಧಿಯಾಗಿದ್ರು. ಈಗ ಅವ್ರ ಮಗಳು ಕೂಡ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸಂಶೋಧನೆಗಾಗಿ ಸಾಹಿತ್ಯವನ್ನು ಸಂಗ್ರಹ ಮಾಡಿರೋ ಬಹುತೇಕ ಯಾರಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮಾಡಿರ್ತಕ್ಕಂಥವ್ರು ತಳವಾದಿಯ ತಾಕಿ ಚೆಲುವೇಗೌಡರು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಈ ಮಳವಳ್ಳಿ ತಾಲೂಕಿನ ಜನಪದ ಸಾಹಿತ್ಯವನ್ನ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ನಮ್ಮ ಲೇಖನದಲ್ಲಿ ಇದೆ, ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು. ನಮ್ದಿರೋದು ಒಂದೇ ರಾಜ್ಯ, ನಮ್ಮ ರಾಜ್ಯದ ಮಾತ್ರ ನಮ್ಮ ಕನ್ನಡ ಇರತಕ್ಕಂಥದ್ದು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಜನಪದದಲ್ಲಿ 21 ಮಹಾಕಾವ್ಯಗಳು ಇವೆ. ಇದು ನಮ್ಮ ಸಾಹಿತ್ಯದ ಅಥವಾ ಜನಪದ ಸಂಸ್ಕೃತಿಯನ್ನು ಬಿಂಬಿಸ್ತದೆ, ಇದರ ಮಹತ್ತರ ತಿಳಿಸ್ತದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಕೇರ್ಪೇಟೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು. ಹಾಗಾಗಿ